Hello everyone, dear diploma students. In this video, I am going to discuss about matrix chapter. In this matrix chapter, for diploma board exam point of view, ನಾವು class series na continue ಮಾಡ್ತಾ ಇದೀವಿ. So in this session is a fourth class for matrix and determinants chapter. This chapter number 1. I guess we all know that ಈ ಒಂದು ಚಾಪ್ಟರಿಂದ ನಿಮಗೆ 39 ಮಾರ್ಕ್ಸಿಗೆ ಬೋರ್ಡ್ ಎಕ್ಸಾಮಲ್ಲಿ ಬರ್ತಾ ಇದೆ. ಸೊ 39 ತೊಗೊಳ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡ್ಬಿಟ್ಟು ನಾವು ಒಂದು ಕಡೆಯಿಂದ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 4 ಆಗಿದೆ. ಹಾಗಾದರೆ ಕ್ಲಾಸ್ ನಂಬರ್ 1, 2, 3, 4 ಏನೇನು ಸ್ಟಡಿ ಮಾಡಿದ್ದೀವಿ? ಕ್ಲಾಸ್ ನಂಬರ್ 1 ಅಲ್ಲಿ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಮ್ಯಾಟ್ರಿಕ್ಸಸ್. ಸೊ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೇನು, ಅದು ಹೇಗೆ ನಾವು ಆಪ್ರೇಟ್ ಮಾಡ್ಬೋದು ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಎಲ್ಲದ್ರ ಬಗ್ಗೆನೂ ಕೂಡ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಕ್ಲಾಸ್ ನಂಬರ್ 2ನಲ್ಲಿ ಮೇಜರಾಗಿ ಇಲ್ಲಿ ಸಮಥಿಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಕನ್ಸಿಡರೇಷನ್ ಮಾಡಿಕೊಂಡು ಅಡಿಷನ್, ಸಬ್ಸ್ಟ್ರಾಕ್ಷನ್, ಸ್ಕೇಲರ್ ಮಲ್ಟಿಪ್ಲಿಕೇಶನ್ ಆಸ್ ವೆಲ್ ಆಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮೇಲೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ದಟ್ ಇಸ್ ಅ ಕ್ಲಾಸ್ ನಂಬರ್ 3 ಆಗಿತ್ತು. ಇನ್ ದಿಸ್ ಕ್ಲಾಸ್ ಥರ್ಡ್ ವಿಡಿಯೋದಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್, ಅಂದರೆ ಎರಡು ಮ್ಯಾಟ್ರಿಕ್ಸ್ಗಳು ತೊಗೊಂಡಾಗ ಎ ಮತ್ತು ಬಿ ಅನ್ನೋ ಎರಡು ಮ್ಯಾಟ್ರಿಕ್ಸ್ ತೊಗೊಂಡಾಗ ಅವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡೋ ಹೇಗೆ, ಅದು ಪ್ರೊಸೀಜರ್ ಯಾವ ಥರ ಮಾಡ್ತೀವಿ ಆ್ಯಂಡ್ ಇವನ್ ಐ ಸಾಲ್ವ್ಡ್ ಫ್ಯೂ ಮೋರ್ ಎಕ್ಸಾಂಪಲ್ ಕ್ವಶನ್ಸ್. ಸೊ ಸಮ್ ಕ್ವಶನ್ಸ್ನ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ. ಅದು ಕ್ಲಾಸ್ ನಂಬರ್ 1, 2 ಆ್ಯಂಡ್ 3 ಆಗಿತ್ತು. ನಾವು ಇನ್ ದಿಸ್ ಫೋರ್ತ್ ಸೆಷನಲ್ಲಿ ದೇರ್ ಆರ್ 2 ಟಾಪಿಕ್ಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಫಸ್ಟ್ ಸರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೇನು ಈ 1, 2, 3 ನಲ್ಲಿ ಕಲ್ತಿದ್ದೀವಿ. ಈಗ ನಾನು ಇನ್ ದಿಸ್ ಸೆಷನಲ್ಲಿ ಮೇಜರ್ ಆಗಿ ಐ ಆಮ್ ಗೋಯಿಂಗ್ ಟು ಪ್ರೊಸೀಡ್ ವಿತ್ ಡಿಟರ್ಮಿನೆಂಟ್ಸ್. ದಿಸ್ ಕ್ಲಾಸ್ ನಂಬರ್ 4. ಸೊ ಹಾಗಾದ್ರೆ ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸ್ ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ನೀವು ಈ ಒಂದು ವೇನಲ್ಲಿ ಪರ್ಫೆಕ್ಟ್ ಆಗಿ ಒಂದು ಕಡೆಯಿಂದ ತಿಳ್ಕೊಳ್ಳೋದ್ರಿಂದ ಐ ಆಮ್ ಶ್ಯೂರ್ ವಿಲ್ ಗೆಟ್ ಮೆನಿ ಟಾಪಿಕ್ಸ್. ಸೊ ಪ್ರತಿಯೊಂದು ಟಾಪಿಕ್ಸ್ ಕೂಡ ಒಂದು ಎಫೆಕ್ಟಿವ್ ಆಗಿ ತಿಳಿದು. ಸೊ ಎಲ್ಲ ಕ್ಲಾಸ್ ನಂಬರ್ 1, 2, 3, 4 ಎಲ್ಲ ಬೇಕು ಸರ್. 1, 2, 3 ಎಲ್ಲಿದೆ ಅನ್ನೋದು ತಿಳ್ಕೊಳ್ಬೇಕಂತ ಅಂದರೆ ದೆನ್ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಕ್ಲಾಸ್ಗಳು ಅವೈಲೇಬಲ್ ಇದೆ. ಆಸ್ ಆಫ್ ನೌ ರೈಟ್ ನೌ ಓನ್ಲಿ ಆಲ್ಮೋಸ್ಟ್ ನಾವೀಗ ಯೂನಿಟ್ 2ನ ಕಂಪ್ಲೀಟ್ ಮಾಡಿದ್ದೀವಿ. ಇವನ್ ಯೂನಿಟ್ 3 ಆಲ್ಸೋ ಕಂಪ್ಲೀಟೆಡ್. ಟ್ರಿಗ್ನೋಮೆಟ್ರಿ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಯೂನಿಟ್ 2 ಬಂದುಬಿಟ್ಟು ಸ್ಟ್ರೈಟ್ ಲೈನ್ ಇತ್ತು, ಜಸ್ಟ್ ಕಂಪ್ಲೀಟೆಡ್. ಯೂನಿಟ್ 3 ಬಂದುಬಿಟ್ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇತ್ತು, ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವೆರಡು ಚಾಪ್ಟರ್ ನೀವು ವರ್ಕೌಟ್ ಮಾಡೋದ್ರ ಜೊತೆಗೆ ಈಗ ಕಂಟಿನ್ಯೂ ಮಾಡ್ತಿರುವಂತಹ ಮ್ಯಾಟ್ರಿಕ್ಸ್ ಕ್ಲಾಸ್ನ ಅಷ್ಟು ನೀವು ತಿಳ್ಕೊಳ್ಳೋದ್ರಿಂದ ಐ ಆಮ್ ಶ್ಯೂರ್ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತೀನಿ, ಸ್ಕೋರ್ ಔಟ್ ಆಫ್ 40 ಯು ಕ್ಯಾನ್ ಸ್ಕೋರ್ 100ಗೆ 100 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು. ಆ ಡೈರೆಕ್ಷನ್ಸಲ್ಲಿ ಪ್ರತಿ ಟಾಪಿಕ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಹಾಗಾದರೆ ಕಂಟಿನ್ಯೂ ಮಾಡೋಣ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಿರೋ ನಮ್ಮ ಚಾನಲ್ನ ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ವೀಡಿಯೋಸ್ ಆ್ಯಂಡ್ ವಾಟ್ಸಪ್ ಚಾನಲ್ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್, ಈ ಒಂದು TTT ಲೈವ್ ಲರ್ನ್ ಆ್ಯಪ್ನ ಇನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಕೂಡ ನೀವು ಕ್ಲಾಸಸ್ನ ಆಕ್ಸೆಸ್ ಮಾಡ್ಬೋದು. ಫಾರ್ ದಟ್ ರಿಗಾರ್ಡ್ ಯು ಕ್ಯಾನ್ ಜಾಯಿನ್ ಟು ಅವರ್ ಗ್ರೂಪ್ಸ್. ಫಾರ್ ದಟ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಪ್ರೀವಿಯಸ್ ಕ್ಲಾಸ್ಗಳ ವಿಡಿಯೋಸು ಅವೈಲೇಬಲ್ ಇದೆ, ಜೊತೆಗೆ ಈ ಲಿಂಕ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಒಂದು ಪಾಯಿಂಟ್ ಅಂತ ಬಂದಾಗ, ಏನೇ ಒಂದು ಕನ್ಸಿಡರೇಷನ್ ಅಂತ ಬಂದಾಗ ನೀವು ಒಂದು ಕಡೆಯಿಂದ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಆ ನಿಟ್ಟಿನಲ್ಲಿ TTT ಅಕಾಡೆಮಿ ನಿಮ್ಗೆ ಎಲ್ಲ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಆಲ್ರೆಡಿ ನಾವು ಸ್ಟಡಿ ಮಾಡಿರೋ ಹಾಗೆ ವಾಟ್ ಯು ಮೀನ್ ಬೈ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಅಥವಾ ಮ್ಯಾಟ್ರಿಸಸ್ ಅಂತ ಹೇಳಿದ್ರೆ ಏನಂತ ತಿಳ್ಕೊಳ್ಳೋದಾದ್ರೆ, ಸ್ಟಡಿ ಮಾಡಿದ್ದೀವಿ ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ ಆ್ಯಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಅಂದರೆ ಒಂದು ನಂಬರ್ಸ್ಗಳಿರುತ್ತೆ, ಅರೇಂಜ್ ಮಾಡಿರ್ತೀವಿ, ದಟ್ ಈಸ್ ರೋಸ್ ಮತ್ತು ಕಾಲಮ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಫೈನಲಿ ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್ ಅಂತ ಸ್ಟಡಿ ಮಾಡಿದ್ವಿ. ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ದಿಸ್ ಇಸ್ ಸ್ಟೇಟ್ಮೆಂಟ್ ಅಲ್ವಾ, ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಎ ಬ್ರಾಕೆಟ್. ಹಿಯರ್ ಇಸ್ ದ ಎಕ್ಸಾಂಪಲ್. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ 3, 4, 2, 5. This is one of the example. In this example, we can observe carefully. That is, how many number of rows are here? There are 2 rows into 2 columns. 2 rows into 2 columns. This is one of the example. Let me consider another example. Let's say B is a matrix. In this matrix B, 4, 6, -2, 1, 5, 8, 3, 6, 9, 8. Okay, so this is another matrix. In this matrix there are 3 rows into 3 columns. So observe modo, number of rows into number of column. Here also number of rows into number of column. And one more example ತಗೊಳ್ತೀನಿ just for understanding purpose. Suppose C equal to 8, 1, 4, -2, 6, 7. This is C matrix. And one more is D. In case of a D matrix, let me consider 4, 8, -1, 3, 6, 4. Okay, so here is another matrix. So what is the size of C matrix, Raja?
ಹೌ ಮೆನಿ ನಂಬರ್ ಆಫ್ ರೋಸ್ ಇದಾವೆ? ದೇರ್ ಆರ್ 2 rows into how many number of columns are here? There are 3 columns. And suppose D example, another example ತಗೊಂಡಿದ್ವಿ. In case of a D matrix, then how many number of rows are here? 3 rows into 2 columns. Now my dear students, with respect to this, number of rows into number of rows and column which defines size or order of matrix ಅಂತ ಕರೆದ್ವಿ. ಒಂದ್ ವೇಳೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ವಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ, ಸೊ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಇಫ್ ಇಟ್ ಇಸ್ ಸೇಮ್ ಅಥವಾ ಈಕ್ವಲ್ ಇದ್ದಲ್ಲಿ ದೆನ್ ಐ ಕ್ಯಾನ್ ಕಾಲ್ ದಟ್ ಈಸ್ ಎ ರೋ ಮ್ಯಾಟ್ರಿಕ್ಸ್ ಅಂತ ಕರೆಕ್ಟ್ ಅಲ್ವಾ? ಸರಿ, ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ರೆ ದಟ್ ಈಸ್ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಇವೆರಡು ಯಾವ್ದಿದೆ ನೋಡಿ, ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಬೋತ್ ಆರ್ ಸೇಮ್ ಇನ್ ದಿಸ್ ಕೇಸ್. ಸೊ ಇವೆರಡಕ್ಕೂ ಕೂಡ ನಾನು ಏನಂತ ಕರಿಬಹುದು? ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರಿಬಹುದು. ಯು ಕ್ಯಾನ್ ಕಾಲ್ ಇಟ್ ಆಸ್ ದೀಸ್ ಟು ಆರ್ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಕರೆಕ್ಟಾ? ಸ್ಕ್ವಯರ್ ಮ್ಯಾಟ್ರಿಕ್ಸ್. ಅದು ಇಲ್ಲೇನಾಗಿದೆ ಸರ್, ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಡಿಫ್ರೆಂಟ್ ಇದಾವೆ. ಸೊ ಐ ಕ್ಯಾನ್ ಕಾಲ್ ರೆಕ್ಟ್ಯಾಂಗುಲರ್ ಮ್ಯಾಟ್ರಿಕ್ಸ್ ಅಂತ ನಾವು ಎಕ್ಸ್ಪ್ರೆಷನ್ ಮಾಡ್ಬೋದು. ಇಫ್ ಇಟ್ ಇಸ್ ಸೇಮ್ ಇದ್ರೆ ಸ್ಕ್ವಯರ್, ಡಿಫ್ರೆಂಟ್ ಇದ್ರೆ ರೆಕ್ಟ್ಯಾಂಗ್ಯುಲರ್. ಸರ್, ಈಗ ನಿಮಗೆ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತು, ಇಲ್ಲಿ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ಬಟ್ ಇಲ್ಲಿ ನಂಬರ್ ಆಫ್ ರೋಸ್ ಈಸ್ ನಾಟ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್, ದಟ್ ಈಸ್ ದಿಸ್ ಸೈಡ್. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಬಿಟ್ಟು ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡಿಟರ್ಮಿನೆಂಟ್ಸ್. ಸೊ ಡಿಟರ್ಮಿನೆಂಟ್ಸ್ ಅನ್ನ ಓದ್ತಾ ಹೋಗ್ತೀವಿ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್ಸ್? ಸೊ ಲೆಟ್ಸ್ ಟೇಕ್ ಎ ಹೆಡಿಂಗ್ ಡಿಟರ್ಮಿನೆಂಟ್. ಸೊ ನೆಕ್ಸ್ಟ್ ನಾನೊಂದು 40 minutes ಡಿಟೇಲ್ಡ್ ಆಗಿ ಒಂದ್ ಕಡೆಯಿಂದ ಹೇಳ್ಕೊಡ್ತಾ ಹೋಗ್ತೀನಿ ಡಿಯರ್ ಸ್ಟೂಡೆಂಟ್ಸ್ ಡಿಟರ್ಮಿನೆಂಟ್ಸ್ ಅನ್ನ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಮ್ಯಾಟ್ರಿಕ್ಸ್ ಅಂತ ಬಂದಾಗ ದನ್ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಅಂಡ್ ಕಾಲಮ್ ಅಂಡ್ ಎನ್ಕ್ಲೋಸ್ಡ್ ಇನ್ ಅ ಬ್ರಾಕೆಟ್. ಈ ತರ ಒಂದು ವೇನಲ್ಲಿ ನಾವು ಅದನ್ನ ಬ್ರಾಕೆಟ್ ಅಲ್ಲಿ ಎನ್ಕ್ಲೋಸ್ ಮಾಡ್ತೀವಿ. ಅದೇ ಒಂದು ವೇಳೆ ಡಿಟರ್ಮಿನೆಂಟ್ಸ್ ಅಂತ ಬಂದಾಗ ದ ಡಿಟರ್ಮಿನೆಂಟ್ಸ್ ಆರ್ ದ ಸೆಟ್ ಆಫ್ ನಂಬರ್ಸ್ ಆರ್ ಅರೇಂಜ್ಡ್ ಅಂಡ್ ಎನ್ಕ್ಲೋಸ್ಡ್ ಬೈ 2 vertical lines which express the magnitude ಅನ್ನು ಹೇಳುತ್ತದೆ. 2 vertical lines ಅಲ್ಲಿ ಎಕ್ಸ್ಪ್ರೆಷನ್ ಮಾಡೋದು, ದಟ್ ಇಸ್ ಅ ಮೇಜರ್ ಡಿಫರೆನ್ಸ್. ಸೊ ಈ ತರ ಬರ್ದಿದ್ರೆ ರಜಾ ಏನ್ ಹೇಳುತ್ತೆ? ಅದು ಮ್ಯಾಟ್ರಿಕ್ಸ್ ಆಗಿರುತ್ತೆ ಎನ್ಕ್ಲೋಸ್ ಇನ್ ಎ ಬ್ರಾಕೆಟ್. ಹೀಗಿದ್ರೆ ದಟ್ ಈಸ್ ಡಿಟರ್ಮಿನೆಂಟ್ ಆಗಿರುತ್ತೆ. ದಿಸ್ ವೇ. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಯು ಮೀನ್ ಬೈ ಡಿಟರ್ಮಿನೆಂಟ್ಸ್? ಹಾಗಾದ್ರೆ ಸೊ ಸಿಂಪಲ್ ನಮ್ಗೆ ಗೊತ್ತಾಯ್ತು ಡಿಟರ್ಮಿನೆಂಟ್ಸ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸಪೋಸ್ ಇನ್ ದಿಸ್ ಕೇಸ್ ದ ಡಿಟರ್ಮಿನೆಂಟ್ is a, so let's take a one definition, please note on. Determinant is a scalar value ಅನ್ಬೋದು. Determinant is a scalar value that can be calculated by a square matrix. ಅಂದ್ರೆ ಒಂದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ತಗೊಂಡು ನಾವು ಸ್ಕೇಲಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಿಸ್ ಇಸ್ ಎ ಸ್ಕೇಲಾರ್ ವ್ಯಾಲ್ಯೂ ಅಂತ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ದ ಡಿಟರ್ಮಿನೆಂಟ್ ಇಸ್ ಎ ಸ್ಕೇಲಾರ್ ವ್ಯಾಲ್ಯೂ. ಇಟ್ ಈಸ್ ಎ ಸ್ಕೇಲಾರ್ ವ್ಯಾಲ್ಯೂ ಅಂತ ಕರಿತೀವಿ. ಅಷ್ಟೇ, ಮುಗೀತು, ಇಷ್ಟೇ ಡೆಫಿನೇಷನ್. ಇಟ್ ಈಸ್ ಎ ಸ್ಕೇಲಾರ್ ವ್ಯಾಲ್ಯೂ. ದಟ್ಸ್ ಇಟ್. ಸೊ ದಟ್ ಇಸ್ ಅ ಡಿಫರೆನ್ಸ್. ಸೊ ಎಲ್ಲಿಂದ ತಗೊಳ್ತೀನಿ, ಎಲ್ಲಿಂದ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಪ್ಡೇಟ್ ಮಾಡ್ತೀವಿ ಕೇಳಿದ್ರೆ ಫ್ರಮ್ ದ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸಿಂಪಲ್ ಅಲ್ವಾ ಸರ್? ಹಾಗಾದ್ರೆ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಏನು? ಆಲ್ರೆಡಿ ಇಲ್ಲಿ ಓದಿದ್ದೀರಾ. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ದಟ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್. ಆ ಸೇಮ್ ಇದ್ದಾಗ ಅದನ್ನ ನಾನು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂತ ಕರೆದೆ. ಈಗ ರಜಾ, ನೀವು ವೆರಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಇನ್ ದಿಸ್ ಕೇಸ್ ಅಲ್ಲಿ, ಲೆಟ್ ಮಿ ಕನ್ಸಿಡರ್ ಎ ಇಸ್ ಎ ಮ್ಯಾಟ್ರಿಕ್ಸ್ 3 4 2 5. Okay, so this is a matrix. Here in this case there are 2 rows into 2 column, and in the previous session we discussed that sir ಇದನ್ನ ಏನಾದ್ರು ನಾವು ಏನಂತ ಕರಿತೀವಿ? these two elements ಅನ್ನ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಈ ಎಲಿಮೆಂಟ್ಸ್ ಇರೋದನ್ನ ಪ್ರೈಮರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀರಾ. ಹಾಗಾದ್ರೆ ಇವೆರಡು ಯಾವ್ದಾಗ್ತದೆ? ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರೆದಿದ್ದೀವಿ ನಾವು. ಹಾಗಾದ್ರೆ ಇಲ್ಲಿ ಇರೋದು ಇವೆರಡು ದೀಸ್ ಆರ್ ಪ್ರೈಮರಿ ಡಯಾಗನಲ್ಸ್. ಹಾಗಾದ್ರೆ ಇದೇನು? ಸೆಕೆಂಡರಿ ಡಯಾಗನಲ್ಸ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಪ್ರೈಮರಿ ಡಯಾಗನಲ್ಸ್ ಅಂಡ್ ಸೆಕೆಂಡರಿ ಡಯಾಗನಲ್ಸ್, ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಈಗ ಒಂದ್ಸತಿ ನಾನು ನಿಮಗೆ ಡಿಸ್ಕಷನ್ ಮಾಡ್ದಂಗಾಯ್ತು. ಸೊ ಇನ್ ದಿಸ್ ಕೇಸ್ ಆಲ್ಸೋ ಸೇಮ್ ರಜಾ, ಇವೆರಡೇನು? ಪ್ರೈಮರಿ ಡಯಾಗನಲ್ಸ್. ದೀಸ್ ಟು ಆರ್ ಸೆಕೆಂಡರಿ ಡಯಾಗನಲ್ಸ್. ಸೊ ದಿಸ್ ಇಸ್ ಎ. Then
ಈ ತರ ಬರ್ತಾರೆ. ನಾವು ಇಫ್ ಯು ಆರ್ ರೈಟಿಂಗ್ ಇನ್ ದಿಸ್ ಸ್ಟ್ರಕ್ಚರ್ ದಟ್ ರೀಡ್ ಆಸ್ ಡಿಟರ್ಮಿನೆಂಟ್, ನೀವು ಇದನ್ನ ಡಿಟರ್ಮಿನೆಂಟ್ಸ್ ಅಂತ ಓದಬೇಕು. ದೆನ್ ಎ ಡಿಟರ್ಮಿನೆಂಟ್ ಈಸ್ ಅಂತ ತಗೊಳ್ತೀನಿ. ಓಕೆನಾ? ಸಪೋಸ್ A is given, then if you are going to write in this structure A determinant. If you have a determinant, then we can solve it. Please note on, ಡಿಟರ್ಮಿನೆಂಟ್ ತರ ಸ್ಟ್ರಕ್ಚರ್ ಬಂತು ಅಂದ್ರೆ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ನಾನು ಇದನ್ನ ಸಾಲ್ವ್ ಮಾಡ್ಬೋದು. ಒನ್ಸ್ ಇಫ್ ಯು ಸಾಲ್ವ್ ದಟ್, ದೆನ್ ಯು ವಿಲ್ ಗೆಟ್ ಎ ಸ್ಕೇಲಾರ್ ವ್ಯಾಲ್ಯೂ. ಏನ್ ಸಿಗುತ್ತೆ ಫೈನಲಿ ವಿ ಕ್ಯಾನ್ ಅಪ್ಟೈನ್ ಸ್ಕೇಲಾರ್ ವ್ಯಾಲ್ಯೂ. ಒಂದು ಸ್ಕೇಲಾರ್ ವ್ಯಾಲ್ಯೂ ನಾವಿಲ್ಲಿ ಅಪ್ಟೈನ್ ಮಾಡ್ಬೋದು. ಸರ್, ಹೌ ಟು ಸಾಲ್ವ್ ದೆನ್? ಬಿಫೋರ್ ದಟ್ ಲೆಟ್ಸ್ ರೈಟ್ ದಿಸ್ ಒನ್. This is we need to matrix into determinant structure ಬರ್ದಿದ್ದೀನಿ. This simplification is simple Raja. The product of primary diagonals minus simple ನೋಡಿಗ product of procedure ನೇ ಬರೆಯೋಣ for 2x2 ಗೆ. Product of primary diagonals, product of primary diagonals minus okay product of secondary diagonals. Okay sir, what do you mean by product of primary diagonals? ಏನಾಗಬಹುದು ರಾಜ ಇಲ್ಲಿ? ಇದಿಷ್ಟು ನಿಮ್ಮ ಆನ್ಸರ್ ಆಗ್ತದೆ. ಹಾಗಾದ್ರೆ ಏನಾಯ್ತು? ಇವೆರಡನ್ನು ಮಲ್ಟಿಪ್ಲೈ ಮಾಡೋದೇ ಪ್ರೈಮರಿ ಡಯಾಗನಲ್ಸ್. ಪ್ರಾಡಕ್ಟ್ 3 into 5 ಮೈನಸ್, ಸೊ ಇದೊಂದಿಷ್ಟು ಆದ್ಮೇಲೆ ಸೆಂಟ್ರಲ್ ಏನಿದೆ ಕೇಳಿದ್ರೆ ಸರ್ ಮೈನಸ್ ಇದೆ. ಸೊ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್ ಅಂದ್ರೆ 2 into 4. So next final answer ಏನು ಬಂತು? 3 into 5. What is 3 into 5? 3 5s are 15 minus 2 4s are 8. So 15 minus 8. What is 15 minus 8? 7. Where 7 is your value. So A determinant is, ಏನು ಬರಿಬೋದು ಈಗ ಇದಕ್ಕೆ ಆನ್ಸರ್ ಏನಾಯ್ತು ರಾಜ ಹಾಗಾದ್ರೆ? Therefore the A determinant is equal to 7. A determinant is 7. So that is the answer. So finally observe the statement. Determinant is a scalar value that is calculated by a square matrix. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನಾನು ಇಲ್ಲಿ ಎತ್ಕೊಂಡು ಈ ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಸಾಲ್ವ್ ಮಾಡಿದೆ ಬೈ ದಿಸ್ ಪ್ರೊಸೀಜರ್, ದೆನ್ ಐ ಗಾಟ್ ಎ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಿ ಆರ್ ಗೋಯಿಂಗ್ ಟು ಕಾರ್ಡ್ ಆಸ್ ಡಿಟರ್ಮಿನೆಂಟ್. ಸೊ ಪ್ಲೀಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನ ಪಾಸ್ ಮಾಡಿಬಿಟ್ಟು ಬರ್ಕೊಳ್ರಿ. ಸೊ ದೇರ್ ಫೋರ್ ನಿಮಗೆ ಒಂದು ಕಡೆಯಿಂದ ಇದನ್ನು ಅನಲೈಸ್ ಮಾಡಿದಾಗ 100% ಆಗ್ತೀರಾ. ಸೊ ಇದೇ ತರಹ ಮೇನ್ ನಂಬರ್ ಆಫ್ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಜಸ್ಟ್ ನಾನು ನಿಮಗೆ 2x2 ಮ್ಯಾಟ್ರಿಕ್ಸ್ನ ಹೇಳ್ಕೊಟ್ಟೆ. ಸಿಮಿಲರ್ಲಿ ಇನ್ ಕೇಸ್ ಆಫ್ ಎ 3x3 ಅಂದ್ರೆ 3 rows ಮತ್ತು 3 ಕಾಲಮ್ಸ್ ಇರೋದು ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ಬಟ್ ಅಕಾರ್ಡಿಂಗ್ ಟು ನ್ಯೂ ಪ್ಯಾಟರ್ನ್ ಪ್ರಕಾರವಾಗಿ, ಈಗ ನ್ಯೂ ಸಿಲೆಬಸ್ ಅಂತ ಏನು ಅವರು ಅನೌನ್ಸ್ ಮಾಡಿದ್ದಾರೆ ಅದ್ರ ಪ್ರಕಾರ ನಿಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತಾನೆ ಇದೆ. ಅಂದ್ರೆ 2x2 ಮಾತ್ರ ಇದೆ, ಎಲ್ಲೂ ಕೂಡ 3x3 ಬಗ್ಗೆ ಅವನು ಕ್ವಶನ್ ರೈಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು 2x2 ಕಲ್ತ್ಕೊಂಡ್ರೆ ಮೋರ್ ದನ್ ಎನಫ್. ಅಂದ್ರೆ ಇದ್ರ ಮೇಲೆ ನಾವು ತಿಳ್ಕೊಂಡ್ರೆ ದಟ್ಸ್ ಎನಫ್ ಆಗುತ್ತೆ. ಆದ್ರೂ ಕೂಡ 1 or 2 ಕ್ವಶನ್ಸ್ ನನ್ನ ಮುಂದಿನ ಕ್ಲಾಸ್ಗಳಲ್ಲಿ 3x3 ಬಗ್ಗೆನೂ ಐಡಿಯಾ ಕೊಡ್ತೀನಿ. ಈಗ 2x2 ತಿಳ್ಕೊಂಡಿರೋಣ. ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಇದಿಷ್ಟು ನಿಮಗೆ ಒಂದು ಐಡಿಯಾ ಬಂತು ಅನ್ಕೊಂಡಿದ್ದೀನಿ. ಈಗ ಆನ್ಸರ್ ಬಂದ್ಬಿಟ್ಟು 7. ಇಲ್ಲಿ ನಾನು ಸುಮ್ಮನೆ ಬರ್ದಿರೋದು ಇದಿಷ್ಟು ನಿಮಗೆ ಜಸ್ಟ್ ಕರೆಕ್ಟ್ ಅಲ್ವಾ? 7 ಬಂದಿದೆ ಅಂತ ತೋರಿಸ್ತೀನಿ. 7 ಅಂದ್ರೆ ಯಾವ್ದು? ಸ್ಕೇಲಾರ್ ವ್ಯಾಲ್ಯೂ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಕಂಟಿನ್ಯೂ ವಿತ್ ಸಮ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಈಗ ಒಂದು ಕ್ವಶನ್ ತಗೋಬೋಣ. ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್, ಇಫ್ ಎ ಈಕ್ವಲ್ ಟು 4 6 1 2, then determinant of A, then find ಅಂತ ತಗೋಣ. ಲೆಟ್ಸ್ ಟೇಕ್ ಎ then find determinant of A, then find determinant of A. ಸೊ ರಜಾ ಎ ಕೊಟ್ಟಿದ್ದಾನೆ. ವಾಟ್ ಈಸ್ ದ ಎ ಗಿವನ್ ಇನ್ ಯುವರ್ ಕ್ವಶನ್ ಪೇಪರ್ ಅಲ್ಲಿ? ಎ ಈಕ್ವಲ್ ಟು 4 6 1 2 ಇದೆ. ಬಟ್ ನನಗೆ ಬೇಕಾಗಿರೋದು ಡಿಟರ್ಮಿನೆಂಟ್ಸ್ ಆಫ್ ಎ. ಹೌ ಟು ರೆಪ್ರೆಸೆಂಟ್ ದ ಡಿಟರ್ಮಿನೆಂಟ್? ಡಿಟರ್ಮಿನೆಂಟ್ಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಬೈ ದಿಸ್ ವೇ, ಬೈ 2 ವರ್ಟಿಕಲ್ ಲೈನ್ಸ್. ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ವೇ, ಇದನ್ನ ಕೂಡ ನಾನು ಏನ್ ಮಾಡ್ಬೇಕೀಗ? ಈ ಸ್ಟ್ರಕ್ಚರ್ ಬರೀಬೇಕು. ಏನಾಗುತ್ತೆ? 4 6 1 2 4 6 1 2 ಕರೆಕ್ಟ್ ಅಲ್ವಾ? ಸೊ ಹೀಗೆ ಬರೋ ಏನಾಯ್ತು ಈಗ? I can simplify this. Product of these two minus product of secondary diagonals. Correct Raja? ಏನು ಹೇಳ್ಬೇಕು ಹೇಳೋ? Product of primary diagonals minus product of secondary diagonals. With regarding this, ಈ ಸ್ಟ್ರಕ್ಚರ್ ಮುಂದೆ ಹೋದ್ರೆ 4 into 2 minus 1 into 6. Sir, what is 4 2s are? 8 minus 1 6 6. 8 minus 6 ಅಂದ್ರೆ 2. So A determinant is equal to 2 ಆಗುತ್ತೆ. Your answer ಏನು ಹೇಳೋ? That is 2.
that is 2. So the scalar value is 2. Simple answer. ಇದರಲ್ಲ ಇನ್ನೊಂದು ಕ್ವಶನ್ ತಗೊಳ್ತೀನಿ, ಇಲ್ಲೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿಬಿಡು. ಮತ್ತೊಂದು ಕ್ವಶನ್, ಲೆಟ್ಸ್ ಟೇಕ್ another question here itself. Okay, suppose dear students, again another question. If a equal to 2 6 1 7, then find a determinant. ನೋಡಿ ಇಷ್ಟು ಸಿಂಪಲ್ ಆಗಿದೆ, ಇಷ್ಟನ್ನೇ ಕೊಡ್ಬೋದು ಅವನು. ಇದನ್ನು ಕೂಡ ಏನಂತ ಓದ್ಬೇಕು ನೀವೀಗ, ದಿಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ರೀಡ್ ಆಸ್ ಡಿಟರ್ಮಿನೆಂಟ್. ಸೊ ಎ ಡಿಟರ್ಮಿನೆಂಟ್, ಫೈಂಡ್ ಎ ಡಿಟರ್ಮಿನೆಂಟ್. ಫಸ್ಟ್ ಫೈಂಡ್ ಮಾಡಬೇಕು ಆನ್ಸರ್. ಎಷ್ಟು ಬರುತ್ತೆ? ಸಿಂಪಲ್ ಆಗಿ ಹೇಳ್ತಿದ್ದೀನಿ, ಎಂಥದ್ದು ಇಲ್ಲ ಇದರಲ್ಲಿ, ಸಿಲ್ಲಿ ಟಾಪಿಕ್ಕು. ಪ್ರಾಡಕ್ಟ್ ಆಫ್ ದೀಸ್ ಟು ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡ್ ಡೈನಸ್ ಅಂದರೆ ಏನಾಗುತ್ತೆ, 2 6 1 7 ಸ್ಟ್ರಕ್ಚರ್. ಸಪೋಸ್ ಇಫ್ ಯು ಮಲ್ಟಿಪ್ಲೈಯಿಂಗ್ ದೀಸ್ ಟು 2 into 7, ಒಂದ್ಸತಿ ನೀವು ಮಲ್ಟಿಪ್ಲೈ ಮಾಡಿದ್ಮೇಲೆ ಈ ಸಿಂಬಲ್ ಬರೆಯಲ್ಲ, ವರ್ಟಿಕಲ್ ಲೈನ್ಸ್ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮೈನಸ್ 1 into 6. ಸೊ 2 7s ಎಷ್ಟು ಬರುತ್ತೆ? 2 7s 14 ಮೈನಸ್ 1 6 6. 14 ಮೈನಸ್ 6 ಅಂದರೆ 8. ಸೊ ಎ ಡಿಟರ್ಮಿನೆಂಟ್ ಈಸ್ 8. ಇಟ್ಸ್ ಅ ಸ್ಕೇಲಾರ್ ವ್ಯಾಲ್ಯೂ, ಅಂದರೆ ಒಂದು ಡಿಜಿಟ್ ಬರುತ್ತೆ ನಿಮಗೆ. ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್ ಬರ್ಬೋದು. ಓಕೆ, ಸೊ ದಟ್ಸ್ ಇಟ್. ಸೊ ದಿಸ್ ಈಸ್ ನೋಡಿ ರಜಾ, ಅಕಾರ್ಡಿಂಗ್ ಟು ನ್ಯೂ ಪ್ಯಾಟ್ರನ್. ಈಗ ಏನು ನಿಮಗೆ 2024 ನ್ಯೂ ಪ್ಯಾಟರ್ನ್ ಬಿಟ್ಟಿದ್ದಾರೆ C20 ಸಿಲೆಬಸ್ ಅನ್ನ. ಅಕಾರ್ಡಿಂಗ್ ಟು ದಟ್ ಓನ್ಲಿ 2x2 ಮ್ಯಾಟ್ರಿಕ್ಸ್ ಇದೆ, ಆರ್ಡರ್ 2 ಮಾತ್ರ ಅಂತ ಸ್ಪೆಸಿಫೈ ಮಾಡಿದ್ದೇನೆ ಸಿಲೆಬಸ್ ಅಲ್ಲಿ. ಅಕಾರ್ಡಿಂಗ್ ಟು ದಟ್ ಸಿಲೆಬಸ್ ಆರ್ಡರ್ 2 ಅಂತ ಅವನು ಸ್ಪೆಸಿಫೈ ಮಾಡಿದ್ರಿಂದ ದೆನ್ ಯು ಕ್ಯಾನ್ ಈಸಿಲಿ ಸಾಲ್ವ್. ಇಷ್ಟು ನಿಮ್ಗೆ ತಿಳ್ಕೊಂಡಿದ್ರೆ ಹಾಗೆ ಆರ್ಡರ್ 2 ಹೇಗೆ ಸಾಲ್ವ್ ಮಾಡೋದು ಅಂತ ಡಿಟರ್ಮಿನೆಂಟ್ಸ್ನ. ನಾವು ಡಿಯರ್ ಸ್ಟೂಡೆಂಟ್ಸ್ ಒಂದೆರಡು ಮೂರು ಕ್ವಶನ್ ತಗೋಣ ವಿತ್ ದ ಹೆಲ್ಪ್ ಆಫ್ ದಿಸ್ ಇವ್ಯಾಲ್ಯೂಯೇಷನ್ ಆಫ್ ಡಿಟರ್ಮಿನೆಂಟ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಅಷ್ಟೇ ಇರೋದು. ಆರ್ಡರ್ 2 ಅಂತ ಹೇಳಿದ್ರೆ ಏನು, 2x2 ಅಂತ ನೋಡಿ, ಇದೆ ಆರ್ಡರ್ 2. ದಿಸ್ ಇಸ್ ಆರ್ಡರ್ 2. 2x2 ಮೀನ್ಸ್ ದಿಸ್ ಇಸ್ ಎ ಆರ್ಡರ್ 2 ಅಂತ, ಡಿಟರ್ಮಿನೆಂಟ್ಸ್ ಆಫ್ ಆರ್ಡರ್ 2. ಓಕೆನಾ? ಸಿಂಪಲ್ ಆಗಿಲ್ವಾ? ಏನಿದೆ ಇದರಲ್ಲಿ? ನಥಿಂಗ್ ಇಸ್. ಸೊ ಇದ್ರ ಮೇಲೆ ಒಂದೆಷ್ಟು ಕ್ವಶನ್ ಸಾಲ್ವ್ ಮಾಡೋಣ, ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು. ಸೊ ಹೇಗೆ ಕ್ವಶನ್ಸ್ ರೈಸ್ ಆಗ್ಬೋದು, ನಾವು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದ್ರೆ, ಸೊ ದೇರ್ ಇಸ್ ಎ ಕ್ವಶನ್ ಹಿಯರ್. ಸೊ ಲೆಟ್ಸ್ ಟೇಕ್ ಎ ಕ್ವಶನ್. First, if evaluate, simple ಆಗಿದೆ, evaluate 3 2 1 4. ಫಸ್ಟ್ ಇಷ್ಟೇ ಇವ್ಯಾಲ್ಯೂಯೇಷನ್ ಮಾಡ್ರೆ ಆಯ್ತು. ಇದನ್ನೇ ಇವ್ಯಾಲ್ಯೂಯೇಟ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು ಅಂತ ಕೇಳಿದಾನೆ. ಹೇಗೆ ಸಿಂಪ್ಲಿಫೈ ಮಾಡ್ತೀಯಾ? 3 2 1 4 ಇಸ್ ಅ ಡಿಟರ್ಮಿನೆಂಟ್. ಡಿಟರ್ಮಿನೆಂಟಲ್ಲೇ ಸ್ಟ್ರಕ್ಚರ್ ಕೊಟ್ಟಿದ್ದಾನೆ. ಇದೀಗ ಡೆಲ್ಟಾ ಆನ್ಸರ್ ಬರೆಯೋದು ಅಂದರೆ 3 into 4 minus 1 into 2. 3 4s are 12 minus 2. 12 minus 2 ಅಂದರೆ 10. That's it. That is the answer. So this is what your result ಆಗುತ್ತೆ. Clear? This will be a result. Next, one more question is here only. Suppose if you are going to consider another question, find a determinant. Find a determinant. If you are going to write this is, read as a determinant. Find a determinant if a equal to 2 minus 3 5 7. 2 minus 3 5 7. First, a equal to, if a equal to, a is a matrix ಅಲ್ವಾ? ಅವ್ನು ಕೇಳ್ತಿರೋದು a determinant. If you are going to write a determinant, ಏನಾಗುತ್ತೆ ಸರ್? ಎ ಡಿಟರ್ಮಿನೆಂಟ್ ಏನಾಗುತ್ತೆ? ಫಾಸ್ಟ್ ಟ್ರೈ ಮಾಡು, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡು. ದೆನ್ ಯುವರ್ ಆನ್ಸರ್ ಶೀಟ್, ಎ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು, ಹಿಯರ್ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್. ದಟ್ ಮ್ಯಾಟ್ರಿಕ್ಸ್ ವಿ ನೀಡ್ ಟು ರೈಟ್ ವಿತ್ ರೆಸ್ಪೆಕ್ಟ್ ಟು ಡಿಟರ್ಮಿನೆಂಟ್. 2 minus 3 5 7. ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ತೀಯ ಸರ್? ಪ್ರಾಡಕ್ಟ್ ಆಫ್ ದೀಸ್ ಟು ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್ ಅಂದರೆ ಏನಾಗುತ್ತೆ ಸರ್? 2 into 7. 2 7s ಅಲ್ವಾ? 2 into 7 minus 5 into minus 3. Now 2 into 7. What is 2 into 7? 2 7s are 14 minus ಇಲ್ಲಿ ಬ್ರಾಕೆಟ್ ಒಳಗೆ ಏನಾಗಿದೆ, 1 more ಮೈನಸ್ ಬರುತ್ತೆ ಇಲ್ಲಿ, ಬಿಕಾಸ್ 5 into minus 3 is minus 15. ದಟ್ ಮೀನ್ಸ್ ಇದು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಪ್ರಕಾರ ಇಲ್ಲಿ ಬಂದಿರೋದು ಯಾವುದಿದು, ಅಕ ಇಂಟು ಅದ ಎಲಿಮೆಂಟ್ಸ್ ಅನ್ನು ಮಲ್ಟಿಪ್ಲೈ ಮಾಡಾಗ ಬಂದಿರುವಂಥದ್ದು 5 into minus 3 minus 15. So 14 minus into minus ಅಂದ್ರೆ plus 15. So then the answer is 29. So A determinant is 29. The value of find A determinant ಅಂತ ಹೇಳಿದ್ರೆ ಆನ್ಸರ್ ಎಷ್ಟು? 29. ಸಿಮಿಲರ್ಲಿ ಸಿಲ್ಲಿಯಾಗಿ ಇನ್ನೊಂದು ಕ್ವಶನ್ ನೋಡೋಣ.
ಓಕೆ, ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಕ್ವಶನ್. ನಿಮ್ಗೆ 100% ಆಗ್ತದೆ. ನೀವು ಡೂ ಒನ್ ಥಿಂಗ್, ಫಾಸ್ಟ್ ಅನ್ಸಿದ್ರೆ ಪಾಸ್ ಮಾಡಿಬಿಟ್ಟು ಬರ್ಕೊಳ್ರಿ, ಹಾಗೆ ವಿಡಿಯೋಸ್ನ ನೋಡಿ. ಇವ್ಯಾಲ್ಯೂಯೇಟ್ sin x cos x minus cos x sin x. Okay, ಇಷ್ಟೇ ಇರೋದು ಕ್ವಶನ್. ಎಸ್, ವಾಟ್ ಇಸ್ ಆನ್ಸರ್ ಸರ್? sin x cos x minus cos x sin x ಇದೆ. ಇವ್ಯಾಲ್ಯೂಯೇಟ್ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬರಿಬೋದಲ್ಲ, ನಾವು ಡೈರೆಕ್ಟಾಗಿ ಆನ್ಸರ್ ತಗೊಳ್ಬೋದು. ದಟ್ ಮೀನ್ಸ್ ಪ್ರಾಡಕ್ಟ್ ಆಫ್ ದೀಸ್ ಟು ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್, ಪ್ರೈಮರಿ ಡಯಾಗನಲ್ಸ್ ಮತ್ತೆ ಪ್ರಾಡಕ್ಟ್ ಏನಾಗುತ್ತೆ? sin x ಇಂಟು sin x ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕ್ಲಿಯರಾ? ನಾವು ಡಿಯರ್ ಸ್ಟೂಡೆಂಟ್ಸ್, sin x ಇಂಟು sin x ಅಂದ್ರೆ ಏನು? sin ಸ್ಕ್ವಯರ್ x, sin ಸ್ಕ್ವಯರ್ x ಮೈನಸ್, ಇಲ್ಲೂ ಕೂಡ ಮೈನಸ್ ಇದೆ. ಸೊ ಮೈನಸ್ ಇಂಟು ಮೈನಸ್ ಇಸ್ ವಾಟ್? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. cos x ಇಂಟು cos x is cos square x, cos square x. So now dear students, sin square x plus cos square x ಅಂದ್ರೆ ಏನು ಸರ್ ಆನ್ಸರ್? ಸೊ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಅಲ್ಲಿ ನಾವು ಕಲ್ತಿದ್ವಿ. ಕ್ಲಾಸ್ ನಂಬರ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಕ್ಲಾಸ್ ನಂಬರ್ 3 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಅಬ್ಸರ್ವ್ ಮಾಡಿ. sin square theta plus cos square theta, ನಮಗೆ ಒಂದು ಅಲ್ಲಿ ಐಡೆಂಟಿಟಿ ಇದೆ. sin square theta plus cos square theta is equal to 1. According to this condition, then your answer ಎಷ್ಟಾಗುತ್ತೆ ಇಲ್ಲಿ? This is 1. ಇಲ್ಲಿ x ಅಂದ್ರೆ ಆಂಗಲ್ ಅಂತ, where x is an angle. So sin square x plus cos square x is 1. Because ಯಾಕೆ ಕೇಳಿದ್ರೆ because of this condition. ಇದನ್ನ ನೀವು ಸೈಡಿಗೆ ಬರಿಬೇಕಾಗತ್ತೆ. And that means you know very well ಅಂತ ಮೀನಿಂಗ್ ಬರುತ್ತೆ. ಈಗ ಒನ್ ಮೋರ್ ಕ್ವಶನ್ ಇದೆ. ಓಕೆ, ಎಕ್ಸಾಕ್ಟ್ಲಿ 3 to 1 4 ಕೇಳಿದ್ನಲ್ಲ, ಇದು ಬಂದ್ಬಿಟ್ಟು ನವೆಂಬರ್ 2021 ಕ್ವಶನ್ ಪೇಪರ್ ಕ್ವಶನ್ ಆಗಿದೆ ಇದು. ಅಂಡ್ ಒನ್ ಮೋರ್ ಕ್ವಶನ್ ನಾನು ಇಲ್ಲಿ ಬರ್ದೆ ಅನ್ಸುತ್ತೆ ಇಲ್ಲಿ. Here, so one more question is there. Let's take in the year of 2018. Okay, 2018 ಅಲ್ಲಿ another question is there. So let's take a question. Evaluate first 4 3 minus 2 1. First evaluate, simple question on 4 3 minus 2 1 in the year of 2018. Try ಮಾಡು, ಏನು ಬರುತ್ತೆ ಆನ್ಸರು? ನಾವು ಡಿಯರ್ ಸ್ಟೂಡೆಂಟ್ಸ್, ಇವ್ಯಾಲ್ಯೂಯೇಟ್ ಅಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ತೆಗೋಬಹುದು. ಈಕ್ವಲ್ ಸಿಂಬಲ್ ಹಾಕಿ ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ಸ್. ಫಸ್ಟ್ ಆಫ್ ಆಲ್ ಕ್ವಶನ್ ಬುಕ್ಕಲ್ಲಿ ಬರೀಬೇಕಾಗತ್ತೆ ಆನ್ಸರ್ ಶೀಟಲ್ಲಿ ಈ ಥರ. ದೆನ್ ಇದನ್ನು ಸಿಂಪ್ಲಿಫೈ ಮಾಡೋಕೆ ಹೋದ್ರೆ ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ಸ್ 4 into 1 ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್ ಮೈನಸ್ 2 into 3. ಸೊ 4 1s are 4 ಮೈನಸ್, ಇಲ್ಲೂ ಮತ್ತು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಏನಾಯ್ತು ಸರ್? ಡೈರೆಕ್ಟಾಗಿ ಬರೆಯೋಣ. ಪ್ಲಸ್ 2 3s are 6. So 4 plus 6 ಅಂದ್ರೆ 8. That's it. So this is the answer. Clear? Sir, ಇದು one set of question. ಇದು ಡೈರೆಕ್ಟ್ ಆಗಿ ನಾನು ಸಿಂಪ್ಲಿಫೈ ಮಾಡುವಂಥದ್ದು. ಬಟ್ ವಾಟ್ ದೇ ಡೂ ಈಸ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಕ್ವಶನ್ ವಿತ್ ಎ ಅನ್ನೋನ್. ಅಂದ್ರೆ ಒಂದು ಎಲಿಮೆಂಟ್ಸ್ ಬಂದ್ಬಿಟ್ಟು ಅನ್ನೋನ್ ಆಗಿರುತ್ತೆ. ಮೇ ಬಿ ಎಕ್ಸ್ ಇರುತ್ತೆ ಇಲ್ಲೆಲ್ಲೋ. ಹಿಯರ್ ಇಟ್ ಮೇ ಬಿ ಒನ್ ಆಫ್ ದ ಎಕ್ಸ್ ಈಕ್ವಲ್ ಟು 0 ಅಂತ ಕೊಡ್ತಾನೆ. ಎಕ್ಸ್ ಅಂದ್ರೆ ದಟ್ ವ್ಯಾಲ್ಯೂ ಡಿಟರ್ಮಿನೆಂಟ್ ಈಸ್ 0, ಬಟ್ ಇಲ್ಲಿ ಎಲಿಮೆಂಟ್ ಬಂದ್ಬಿಟ್ಟು ಎಕ್ಸ್ ಇರುತ್ತೆ. ಓಕೆ, ಆರ್ ಇಲ್ಲೆಲ್ಲ ಎಕ್ಸ್ ಇರ್ಬೋದು, ಮೇ ಬಿ ಸಮ್ವೇರ್ ಆ ಥರ ಕ್ವಶನ್ ಕೇಳ್ತಾನೆ. ಆ ಒಂದು ಟೈಪ್ ಆಫ್ ಕ್ವಶನ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅದೇ ಥರ ಕ್ವಶನ್ ಮೇಜರ್ ಆಗಿ ಕೇಳ್ತಾರೆ. ಈ ಒಂದಿಷ್ಟು ಕ್ವಶನ್ ಜೊತೆಗೆ ನೆಕ್ಸ್ಟ್ ಅನದರ್ ಸೆಟ್ ಆಫ್ ಕ್ವಶನ್, ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ನೋಡಿ, ಕ್ವಶನ್ ಹೀಗೆ ಕೇಳ್ತಾನೆ, ಸಾಲ್ವ್ ಫಾರ್ ಎಕ್ಸ್, ಸಾಲ್ವ್ ಫಾರ್ ಎಕ್ಸ್, ಸಾಲ್ವ್ ಫಾರ್ ಎಕ್ಸ್, ಸಾಲ್ವ್ ಫಾರ್ ಎಕ್ಸ್. ಓಕೆ ಕಮ ಎಕ್ಸ್ 1 9x the determinant equal to 0. ಎಷ್ಟು ಸಿಂಪಲ್ ಆಗಿದೆ, ಅಬ್ಸರ್ವ್ ಮಾಡೋ ಕೇರ್ಫುಲ್ ಆಗಿ. ಸಾಲ್ವ್ ಫಾರ್ ಎಕ್ಸ್ ಡಿಟರ್ಮಿನೆಂಟ್, ಇಲ್ಲಿ ಡಿಟರ್ಮಿನೆಂಟ್ಸ್ ಕೊಟ್ಟಿರೋದಂಥದ್ದು ಅಲ್ವಾ ಇವನು? ದಿಸ್ ಈಸ್ ಡಿಟರ್ಮಿನೆಂಟ್ ಇದೆ 1x ಅಲ್ವಾ? ದಿಸ್ ಎ ಡಿಟರ್ಮಿನೆಂಟ್. ಸೊ ಹಿಯರ್ ಈಸ್ x 1 9x that determinant equal to 0. So please understand here, total determinants is given. The determinant value is, total determinant value is 0, but in this determinant there is a unknown element, that is x ಅನ್ನು ಅದನ್ನ ಫೈಂಡ್ ಮಾಡ್ಬೇಕು. ಈಗ ನಾನು ಟೋಟಲ್ ಡಿಟರ್ಮಿನೆಂಟ್ ಅಂದ್ರೆ 0, ಬಟ್ ನನಗೆ ಟೋಟಲ್ ಡಿಟರ್ಮಿನೆಂಟ್ಸ್ ಬೇಕಾಗಿಲ್ಲ. ಇಲ್ಲಿ ನನಗೆ ಬೇಕಾಗಿರೋದೇನೋ ಎಲಿಮೆಂಟ್ ಬೇಕಾಗಿದೆ. ಸೊ ಬಟ್ ಅಕಾರ್ಡಿಂಗ್ ಟು ದಿಸ್ ಕ್ವಶನ್, ಈ ಕ್ವಶನ್ ಹಾಗೆ ಬರ್ಕೊಳ್ಳೋದಾದ್ರೆ ಆನ್ಸರ್ ಶೀಟ್ ಅಲ್ಲಿ x 1 9x ದಟ್ ಡಿಟರ್ಮಿನೆಂಟ್ ಈಕ್ವಲ್ ಟು 0 ಕರೆಕ್ಟ್ ಕ್ವಶನ್ ಇದೆ.
ಈಗ ನಾನು ಇದನ್ನ ಸಿಂಪ್ಲಿಫೈ ಮಾಡ್ಬೋದಲ್ವಾ ಅಟ್ ಲೆಫ್ಟ್ ಹ್ಯಾಂಡ್ ಸೈಡ್, ಬಿಕಾಸ್ ದರ್ ಇಸ್ ಅ ಡಿಟರ್ಮಿನೆಂಟ್. ಡಿಟರ್ಮಿನೆಂಟ್ಸ್ ಅನ್ನು ಸಿಂಪ್ಲಿಫೈ ಮಾಡ್ಬೋದು. ಹೌ ಟು ಸಿಂಪ್ಲಿಫೈ? ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ಸ್ ಮೈನಸ್ ಪ್ರಾಡಕ್ಟ್ ಆಫ್ ಸೆಕೆಂಡರಿ ಡಯಾಗನಲ್ಸ್. ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಸರ್? ಎಕ್ಸ್ ಇಂಟು ಎಕ್ಸ್ ಮೈನಸ್ 9 into 1 that equal to 0 ಹಾಗೆ ಬರ್ತೀನಿ. Now what is x into x sir? X into x is x square minus 9 into 1 is 9 that equal to 0. Here you can observe carefully, ಇಲ್ಲಿ x square ಇದೆ, ಇಲ್ಲಿ minus 9 I can send this side. If I send that side it will become plus 9 because I want to find x unknown. ಇಲ್ಲಿ x square equal to 9. How to remove square? How to remove square? Placing square root on both side ಅಲ್ವಾ? ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ ಹಾಕಿದ್ರೆ ಸೊ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 9 ಇದೆ, ಎರಡೂ ಕಡೆಗೂ ಕೂಡ ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ರೂಟ್ ನ ಅಪ್ಲೈ ಮಾಡಿದ್ರೆ ದೆನ್ ವಿ ಕ್ಯಾನ್ ಕ್ಯಾನ್ಸಲ್ ದಿ ಸ್ಕ್ವೇರ್ ಅಂಡ್ ರೂಟ್. ಇಲ್ಲಿ ಉಳಿಯೋದೇನು? ಎಕ್ಸ್ ಈಕ್ವಲ್ ಟು ರೂಟ್ ಆಫ್ 9 ಅಂತ. ಐ ಗೆಸ್ ಯು ನೋ ದ ರೂಟ್ ಆಫ್ 9 ವ್ಯಾಲ್ಯೂ. 3 ಸ್ಕ್ವೇರ್ ಈಸ್ 9 ಅಥವಾ ರೂಟ್ ಆಫ್ 9 ಅಂದ್ರೆ 3 ಉಲ್ಟಾ. ಹಾಗಾದ್ರೆ ಇಲ್ಲೇನಿದೆ? ಎಕ್ಸ್ ಈಕ್ವಲ್ ಟು ರೂಟ್ ಆಫ್ 9. ಗೊತ್ತಾಗ್ಲಿಲ್ಲ ಸರ್ ಅಂತಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಅದು ಡೈರೆಕ್ಟ್ ಆನ್ಸರ್ ಬಂದ್ಬಿಡ್ತದೆ. ದೇರ್ಫೋರ್ ಎಕ್ಸ್ ಈಕ್ವಲ್ ಏನಾಗುತ್ತೆ? 3. ಇದು ಗೊತ್ತಾಗಲಿಲ್ಲ ಸರ್ ಅಂದ್ರೆ ಈಗ 3 ಸ್ಕ್ವೇರ್ ಅಂದ್ರೆ 9 ಬಂದು 3 ಸ್ಕ್ವೇರ್ ಬರ್ತಿದ್ದೀನಿ. ಈಗ ಮತ್ತೆ ದಿಸ್ ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡ್ಬೋದು. ದೇರ್ ಆನ್ಸರ್ ಈಸ್ ಎಕ್ಸ್ ಈಕ್ವಲ್ ಟು 3. ದ ವ್ಯಾಲ್ಯೂ ಆಫ್ ಎಕ್ಸ್ ಕೇಳಿದಾನೆ, ದಟ್ ಈಸ್ 3. ದಟ್ಸ್ ಇಟ್. ಓಕೆ, ಸೊ ಸಿಂಪಲ್ ಡಿಯರ್ ಫ್ರೆಂಡ್ಸ್, ಈ ತರ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಬಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಬೇಡ ಅನ್ಕೊಳ್ತೀನಿ ಅಕಾರ್ಡಿಂಗ್ ಟು ಮೀ. ವಿತೌಟ್ ಕ್ಯಾಲ್ಕುಲೇಟರ್ ಐ ಗೆಸ್ ಯು ಕ್ಯಾನ್ ಸಾಲ್ವ್ ದ ಕ್ವಶನ್. ದೀಸ್ ಟೈಪ್ ಆಫ್ ಸಿಂಪಲ್ ಸಿಲ್ಲಿ ಕ್ವಶನ್ಸ್ಗಳಿದಾವೆ, ಇದನ್ನು ಸಾಲ್ವ್ ಮಾಡಿಲ್ಲ ಅಂದ್ರೆ ಹೆಂಗೆ ನಾವು ಅಲ್ವಾ? ಈಗ ಒನ್ ಮೋರ್ ಕ್ವಶನ್ ಇದೆ. ಹೋಪ್ ಯು ಗಾಟ್ ಇಟ್. ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ, ಏನ್ ಮಾಡ್ತಿದೀವಿ, ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು, ಫೈನಲ್ ರಿಸಲ್ಟ್ ಏನಾಗಿರ್ಬೋದು. ದಟ್ಸ್ ವಾಟ್. ನೆಕ್ಸ್ಟ್ ಕ್ವಶನ್ ಈಸ್, ಒನ್ ಮೋರ್ ಕ್ವಶನ್ ಇದೆ ಇಲ್ಲಿ. ಹಿಯರ್ ಇಸ್ ಎ ಕ್ವಶನ್. ಇಫ್ ಡಿಟರ್ಮಿನೆಂಟ್ ಆಫ್ 2, 4, 1, x plus 3 that equal to 0. Find the value of x. Find the value of x. Find the value of x. First ಬೇಗ ಟ್ರೈ ಮಾಡು. Find the value of x. ಏನಾಗುತ್ತೆ? Now dear friends, let 2, 4, 1 x plus 3 that determinant is equal to 0. ಕರೆಕ್ಟಾ? the determinant is equal to 0. ಈ ಡೈರೆಕ್ಷನ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ ದಿಸ್ ಟರ್ಮ್ ಹಿಯರ್ x plus 3 is a one single element. ಅದನ್ನ ಒಂದು ಎಲಿಮೆಂಟ್ ಅನ್ಕೊಳ್ಬೇಕು ನೀವು ಅಲ್ವಾ? ಹಾಗಾದ್ರೆ ಏನಾಯ್ತು? x plus 3 ನ ಒಂದು ಬ್ರಾಕೆಟ್ ಅಲ್ಲಿ ಹಾಕೋಣಲ್ಲ, because that is a one element. That's put together x plus 3 is a element, but that whole determinant equal to 0. Then how to solve this one? ಹೇಗೆ ಸಾಲ್ವ್ ಮಾಡ್ಬೋದು? ಪ್ರಾಡಕ್ಟ್ ಆಫ್ ಪ್ರೈಮರಿ ಡಯಾಗನಲ್ಸ್ ಅಂದ್ರೆ ಏನಾಗುತ್ತೆ? 2 ಇಂಟು ಎಕ್ಸ್ ಪ್ಲಸ್ 3 ಮೈನಸ್ ಇದಿಷ್ಟು ಒಂದಾಯಿತು, ದಿಷ್ಟು ಮೈನಸ್ ನೆಕ್ಸ್ಟ್ 1 ಇಂಟು 4 ದಟ್ ಈಕ್ವಲ್ ಟು 0. ದಟ್ ಈಕ್ವಲ್ ಟು 0 ಇಲ್ಲೂ ಹಾಗೆ ಈಕ್ವಲ್ ಟು 0 ಬರ್ದಿದ್ದೀನಿ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೋದು ಸರ್? ದಿಸ್ 2 is can be multiplied for both the term. 2 is applicable for both x plus 3. Then it will be x into 2 is 2x, x into 3 is 6. ಇಷ್ಟು ಕ್ಲಿಯರ್ ಆಯ್ತಾ ಇದು? ಮೈನಸ್ 1 4s are 4 that equal to 0. ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, x ಪ್ಲಸ್ 2x ಹಾಗೆ ಇರೋಣ. 6 minus 4 ಅಂದ್ರೆ 2 that equal to 0. If you send 2 this side ಏನಾಗುತ್ತೆ? minus 2 ಆಗುತ್ತೆ ರಜಾ. plus 2 if you send that side minus 2. Therefore 2x equal to minus 2 ಅಲ್ವಾ? 2x equal to minus 2. ಅವ್ರ x equal to ಏನಾಯ್ತು? ಇಲ್ಲಿ minus 2 ಇದೆ, ಇಲ್ಲಿ 2 into x ಇದೆ. ಇಂಟು ಇರೋದ್ರಿಂದ ಈ ಕಡೆ ಕಳಿಸಿದ್ರೆ divided by 2. Therefore x equal to 2 1s 2 1s ಅಂದ್ರೆ 1 ಬರುತ್ತಾ? 2 ಕ್ಯಾನ್ಸಲ್ ಆಯ್ತಲ್ಲ, ಅಲ್ಲಿ ಉಳಿಯೋದು 1. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ then it is minus 1. The value of x is minus 1. ಓಕೆ, ಅಬ್ಸರ್ವ್ ಮಾಡ್ರಿ ಕೇರ್ಫುಲ್ ಆಗಿ. ಸೊ ಪ್ರತಿಯೊಂದನ್ನು ಕೂಡ ನೀವು ಒಂದು ಲಿಟಲ್ ಕಾನ್ಸಂಟ್ರೇಟ್ ಮಾಡಿ ಅಬ್ಸರ್ವ್ ಮಾಡೋದ್ರಿಂದ ಈಸಿಲಿ ಯು ಕ್ಯಾನ್ ಸಾಲ್ವ್. ನೋಡ್ರಿ ಸರ್, ಇನ್ ಮಾಡೆಲ್ ಕ್ವಶನ್ ಪೇಪರ್ ಹಿಯರ್ ದೇರ್ ಇಸ್ ಎ ಕ್ವಶನ್. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಇದೆ. ಹೋಪ್ ಯು ಕ್ಯಾನ್ ಸಾಲ್ವ್. ಓಕೆ, ಇದು ಅರ್ಥ ಆಯ್ತಲ್ಲ? ಮಾಡೆಲ್ ಕ್ವಶನ್ ಪೇಪರ್ ನೀವೇ ಟ್ರೈ ಮಾಡಿ. ನಾನು ಕ್ವಶನ್ ಬರೀಬೇಕಂದ್ರೆ ನೀವು ಆನ್ಸರ್ ಹೇಳ್ಬೇಕು. ಈಗ ಮಾಡೆಲ್ ಪೇಪರ್ 2 ನಲ್ಲಿ
ಮಾಡಲ್ ಪೇಪರ್ 2 ನಲ್ಲಿ for 4 marks. For 4 marks. The question here is, if determinant of 214x, sorry, determinant of that equal to 0. Determinants on ಕೇಳಿರೋದಿಲ್ಲ. Okay? Determinant. If the determinant equal to 0, then find the value of x. Then find the value of x. Find the value of x. Find the value of x. X value na find ಮಾಡಬೇಕು. Yes, how to find the value of x? Find the value of x first. See, dear friends, this is again given like the determinant equal to 0. So 214x. 214x, the determinant equal to 0. In this scenario, the product of these two minus product of secondary diagonals. ಅಂದ್ರೆ ಏನಾಯ್ತು? 2 into x minus 4 into 1. Correct alva? 4 into 1. That equal to 0. 2 into x is, what is 2 into x? 2x. Minus 4 ones are 4 equal to 0. Now 2x minus 4 ಇದೆಯಲ್ಲ, if you send this minus 4 this side ಏನಾಗುತ್ತೆ? Plus 4 ಆಗುತ್ತೆ. Now my dear friends, here is 2x equal to 4 ಇದೆ, whereas x equal to ಏನಾಯ್ತು? 4/2 ಆಗುತ್ತೆ. ಇಲ್ಲಿ 2 into x ಇದೆ, if you send that side by 2. So ಅಂದ್ರೆ ಏನರ್ಥ? 2 ones are, next 2 2s are. Therefore the value of x equal to 2/1. 2/1 is 2. That's it. That is the answer. This is for 4 marks in a question agide. And dear students, if you look at one more question, suppose ನಾನು ಇನ್ನ ಬೇರೆ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ಮೀನ್ ವೈಲ್ ಅಬ್ಸರ್ವ್ ಮಾಡ್ತಾ ಹೋಗೋಣ. If you look at another year, previous year ಗಳಲ್ಲಿ ಬೇರೆ ಬೇರೆ ಕ್ವಶನ್ಸ್ ಗಳು ಯಾವ್ದಾದ್ರು ಇದ್ರೆ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಕೇಳಿದಾನೆ, ಮುಂದೆ ಬರುತ್ತೆ. ಈ ಟಾಪಿಕ್ ಮೇಲೆ ಬರುವ ಎಲ್ಲಾ ಕ್ವಶನ್ಗಳನ್ನು ನೀವು ತಿಳ್ಕೊ. ಇಲ್ಲಿ ನೋಡಿದ್ರೆ 4 ಮಾರ್ಕ್ಸಿಗೆ ಒಂದು ಡಿಟರ್ಮಿನೆಂಟ್ಸ್. ಇವತ್ತು ಏನು ಹೇಳ್ಕೊಡಿ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಬಿಟ್ಟು ಅವನು ಕೊಟ್ಟಿರೋ ಸಿಲೆಬಸ್ ಪ್ರಕಾರ ಒಂದು 4 ಮಾರ್ಕ್ಸ್ ಕ್ವಶನ್ಸ್ ರೈಸ್ ಮಾಡುವ ಚಾನ್ಸಸ್ ತುಂಬಾನೇ ಇದೆ. ಸ್ವಲ್ಪ ವರ್ಕೌಟ್ ಮಾಡ್ರಿ. ವರ್ಕೌಟ್ ಮಾಡೋದ್ರಿಂದ ಒಂದು ಕಡೆಯಿಂದ ನೀವು ಆನ್ಸರ್ ತೆಗಿತೀರಾ, ಐ ಆಮ್ ಶ್ಯೂರ್. ಓಕೆ, ಸೊ ಇದ್ರ ಜೊತೆಗೆ ಒನ್ ಮೋರ್ ಟಾಪಿಕ್ ಇದೆ, ಅದನ್ನು ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ. ಸೊ ನೆಕ್ಸ್ಟ್ ಟೇಕ್ ಎ ಹೆಡಿಂಗ್. ನೆಕ್ಸ್ಟ್ ಅನದರ್ ಹೆಡಿಂಗ್. ಇದ್ರ ಜೊತೆಗೆ ಒನ್ ಮೋರ್ ಟಾಪಿಕ್ ಇದೆ, ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ ಅನದರ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಇದು ಕೂಡ ನಥಿಂಗ್ ಎಲ್ಸ್, ನಥಿಂಗ್ ಡಿಫ್ರೆಂಟ್, ಅದೇ ಟಾಪಿಕ್, ಹೆಸರು ಮಾತ್ರ ಡಿಫ್ರೆಂಟ್. ಸಿಂಗುಲರ್ ಅಂಡ್ ನಾನ್ ಸಿಂಗುಲರ್. ಸರ್ ವಾಟ್ ಯು ಮೀನ್ ಬೈ ಸಿಂಗುಲರ್ ಮ್ಯಾಟ್ರಿಕ್ಸ್? ಫಸ್ಟ್ ನಾವು ಕಾನ್ಸೆಪ್ಟ್ ನ ತಿಳ್ಕೊಳ್ಳೋಣ. ವಿತ್ ಕಾನ್ಸೆಪ್ಟ್ ನೀವೇನಾದ್ರು ಸ್ಟಡಿ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ನೀವು ತಪ್ಪು ಮಾಡಲ್ಲ. ಸೊ ಸಿಂಗುಲರ್ ಮ್ಯಾಟ್ರಿಕ್ಸ್. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಇಫ್ ಎ ಇಸ್ ಅ ಮ್ಯಾಟ್ರಿಕ್ಸ್, ಕರೆಕ್ಟ್ ರಜಾ? ಎ ಇಸ್ ಅ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ಗೆ ನಾನು ಏನು ಮಾಡ್ತೀವಿ, ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡ್ತೀರಾ. you'll get some value. It may be 4, 8, -1, 6, some value ಸಿಗುತ್ತೆ. or it may be 0 ಸಿಗ್ಬೋದು. I hope it's clear. Singular matrix ಅಂತ ಹೇಳಿದ್ರೆ if determinant of A is 0, if determinant of matrix is 0, very important, if determinant of matrix is 0, then matrix is said to be singular. Singular matrix is said to be singular matrix. ಏನು ಅರ್ಥ ಮಾಡ್ಕೊಂಡೆ ರಜಾ? ನೋಡೋಜಾ, ಸಿಂಪಲ್. ಇಲ್ಲಿ ಎ ಇಸ್ ಎ ಮ್ಯಾಟ್ರಿಕ್ಸ್ ಇದೆ. ಈ ಮ್ಯಾಟ್ರಿಕ್ಸ್ಗೆ ನಾನು ಏನು ಮಾಡ್ತೀವಿ, ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡ್ತೀವಿ. ಓಕೆ, ಯಾವುದೋ ಒಂದು ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ಸ್ ಫೈಂಡ್ ಮಾಡ್ತೀವಿ. ಆ ಬಂದಿರೋ ಅಂತ ಆನ್ಸರ್ ಫೈನಲಿ 0 ಬಂದರೆ ಒಂದು ವೇಳೆ ಅದನ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಬಿಫೋರ್ ದಟ್ ಇದಕ್ಕೆ ಕಂಡೀಷನ್ಸ್ ಪ್ರಕಾರ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್, ಇಫ್ ದ ಡಿಟರ್ಮಿನೆಂಟ್ ಈಕ್ವಲ್ ಟು 0, ನೋಡಿ ಈ ಥರ ಕಾನ್ಸೆಪ್ಟ್ ಬಂದರೆ then A is called singular. A is called singular matrix.
ಓಕೆ, ಎ ಈಸ್ ಕಾರ್ಡ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಎ ನಾನು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ದಟ್ಸ್ ಇಟ್ ಓವರ್. ಸರ್ ಇಲ್ಲಿ 0 ಬರಲ್ಲಪ್ಪ, ಬೇರೆ ಬರುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕ್ವಶನ್ ತಗೊಂಡಿದೆ ಅಲ್ವೇನಾ. ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ಎ ಎಷ್ಟು ಬಂದಿದೆ? 2 ಬಂದಿದೆ. ಹಾಗಾದ್ರೆ ಇದು ಸಿಂಗುಲರಾ? ಏನಿದು? ಅನದರ್ ಅಪೋಸಿಟ್, ನಾನ್ ಸಿಂಗುಲರ್. ಸೊ ಇವನ್ ಇನ್ ದಿಸ್ ಕ್ವಶನ್ ಫೈಂಡ್ ಎ. ಎಷ್ಟು ಬಂದಿದೆ ಆನ್ಸರ್? ಡಿಟರ್ಮಿನೆಂಟ್ ಆಫ್ ಎ 8 ಬಂತು. ಎ 8 ಇಸ್ ಎ ವ್ಯಾಲ್ಯೂ, ನಾಟ್ ಎ 0. ಸೊ ಇಟ್ ಇಸ್ ಎ ನಾನ್ ಸಿಂಗುಲರ್. ಅಷ್ಟೇ, ಮುಗೀತು. ಕಾನ್ಸೆಪ್ಟ್ ಬರ್ತಾ ಇತ್ತಲ್ಲ. ಇಫ್ ಇಟ್ ಇಸ್ 0 ಬಂದ್ರೆ ಮಾತ್ರ ಎನ ನಾನು ಸಿಂಗುಲರ್ ಅಂತ ಕರಿತೀನಿ. ಒಂದು ಎಕ್ಸಾಂಪಲ್ ತಗೋಣ ಇದಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ವಿತ್ ಎಕ್ಸಾಂಪಲ್. ಇಫ್ ಚೆಕ್ ವೆದರ್ ಎ ಇಸ್ ಸಿಂಗುಲರ್, ಚೆಕ್ ಅಂತ ಕೇಳ್ತೀನಿ. ಓಕೆ, ಸಿಂಪಲ್, ನಿಮಗೆ ಕ್ವಶನ್ ಅರ್ಥ ಆಗಲಿ ಅಂತ. ಚೆಕ್ ವೆದರ್ ಎ ಈಕ್ವಲ್ ಟು 3, 6, 2, 4 ಈಸ್ ಸಿಂಗುಲರ್. ಸಿಂಗುಲರ್ ಚೆಕ್ ಮಾಡು ಅಂತ ಕೇಳಿದೆ. ಏನು ಮಾಡ್ತೀಯಾ? ಚೆಕ್ ವೆದರ್ ಎ ಸಿಂಗುಲರಾ ಆರ್ ನಾಟ್, ಅದು ನೀವು ಬರಿಬೇಕೀಗ. ಚೆಕ್ ವೆದರ್ ಎ ಸಿಂಗುಲರ್ ಅಂತ ಹೇಳಿ ನೀವೇನು ಮಾಡಬೇಕು? ವಿ ನೀಡ್ ಟು ಫೈಂಡ್ ಎ ಡಿಟರ್ಮಿನೆಂಟ್ ಓನ್ಲಿ. ಸರ್ ವಾಟ್ ಈಸ್ ದ ಮ್ಯಾಟ್ರಿಕ್ಸ್? 3, 6, 2, 4. Then if you are going to take a determinants of this matrix, 3 into 4, 3 4s are 3 into 4 are minus 2 into 6, 3 4s are ಎಷ್ಟು ಬರುತ್ತೆ? 3 4s are 3 4s are 12 are 12 minus 6 2s are 12. 12 minus 12 is 0. Therefore a ಏನಾಗುತ್ತೆ? ಇಲ್ಲಿ ಏನು ಬಂತು? ಎ ಡಿಟರ್ಮಿನೆಂಟ್ ಈಸ್ 0 ಬಂದಿದೆ. Therefore here a determinant equal to 0 ಅಲ್ವಾ? Therefore a determinant here, a determinant is 0. Therefore ಏನಂತ ಬರಿಬೋದು ನಾನು? a is a singular. ಸಿಂಗುಲರ್ ಅಂತ ಬರೀ. ಒಂದು ವೇಳೆ 0 ಬಂದಿಲ್ಲ, ಬೇರೆ ಬಂದಿದ್ರೆ ನಾನ್ ಸಿಂಗುಲರ್ ಅಂತ ಬರೀ. ದಟ್ಸ್ ಇಟ್. ಓಕೆನಾ? ಓಕೆ, ಇದಿಷ್ಟನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಸಿಂಗುಲರ್ ಅಂತ ವರ್ಡ್ ಯೂಸ್ ಮಾಡ್ತಾನೆ ರಜಾ ಕ್ವಶನ್ ಪೇಪರಲ್ಲಿ. ಸಿಂಗುಲರ್ ಬಂದ ತಕ್ಷಣ ನೀನು ಅನ್ಕೊಳ್ಬೇಕಾಗಿರೋದು ಈ ಥರ ಬರ್ಕೋಬೇಕು. ಫಸ್ಟ್ ಕಾನ್ಸೆಪ್ಟ್, ಇಫ್ ಹಿ ಈಸ್ ಗೋಯಿಂಗ್ ಟು ಸೇ ದಟ್ ಈಸ್ ಅ ಸಿಂಗುಲರ್, ದೆನ್ ಎ ಡಿಟರ್ಮಿನೆಂಟ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಅಷ್ಟೇ, ಮುಗೀತು. ಓಕೆ, ಈಗ ಇನ್ನೊಂದು ನಾನ್ ಸಿಂಗುಲರ್ ತಗೋಬಿಡೋಣ. ಸಪೋಸ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್, ಅಕಾರ್ಡಿಂಗ್ ಟು ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಏನು? ಇದನ್ನ ಅದೇ ಸೇಮ್ ಡೆಫಿನೇಷನ್ ಆಪೋಸಿಟ್ ಬರೀರಿ ನೋಡೋಣ. ಬರಿಬೋದಾ? ಈ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಇಸ್ 0 ಅಂತ ಬರದೆ, ಇಲ್ಲಿ ಅಂತ ಬರೀತೀರಾ? ಇಫ್ determinant of matrix is not equal to 0, not equal to 0, then matrix card, then a is card, or then matrix is card, both are same. Then matrix is called ಏನಂತ ಕರೀತಾರೆ ರಜಾ? ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. ಈ ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಸರ್ ಅರ್ಥ? ಸರ್ ಏನದೊಂದು ಮ್ಯಾಟ್ರಿಕ್ಸು, ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಎ ಡಿಟರ್ಮಿನೆಂಟ್ಸ್ ಫಾರ್ ದ್ಯಾಟ್ ಅಂಡ್ ದಟ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಈಸ್ ನಾಟ್ ಈಕ್ವಲ್ ಟು 0, ದಟ್ಸ್ ಇಟ್. ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ಸ್ ಏನಾಗಿರುತ್ತೆ? ಅದು ಈಕ್ವಲ್ ಟು 0 ಆಗಿರಲ್ಲ, ಬೇರೆ ಇರುತ್ತೆ. ದಟ್ಸ್ ಇಟ್. ಇಫ್ ದಟ್ ಈಸ್ ಅ ಕೇಸ್, ದೆನ್ ಐ ಕ್ಯಾನ್ ಸೇ ದಟ್ ಈಸ್ ನಾಟ್ ಈಕ್ವಲ್ ಟು 0 ಆಯಿತು. ಕಡ. ಸೊ ದೆನ್ ಎ ಕಾರ್ಡ್, ದೆನ್ ಎ ಈಸ್ ಎ ನಾನ್ ಸಿಂಗುಲರ್ ಅಂತ ಹೇಳ್ಬೋದು. ಎ ಈಸ್ ಎ ನಾನ್ ಸಿಂಗುಲರ್, ದೆನ್ ಎ ಈಸ್ ಎ ನಾನ್ ಸಿಂಗುಲರ್. ದಟ್ಸ್ ಇಟ್. ಸೊ ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಇದನ್ನು ಕೂಡ ಅರ್ಥ ಆಗಲಿ ಅಂತ ಒಂದು ಎಕ್ಸಾಂಪಲ್ ಬರೀತೀನಿ. ಅಗೇನ್ ಚೆಕ್ A equal to 4 8 1 3 ಮ್ಯಾಟ್ರಿಕ್ಸ್ ಇದೆ. 4 8 1 3. Check A is singular. Singular or not ಅಷ್ಟೇ. ಚೆಕ್ ಮಾಡೋಣ, ಬೇಗ ಆನ್ಸರ್ ಹೇಳು. ಏನು ಬರುತ್ತೆ ಆನ್ಸರು? ಚೆಕ್ ಮಾಡಬೇಕಲ್ವ ನೀನೀಗ? ಚೆಕ್ ಮಾಡಬೇಕಂದ್ರೆ ಏನು? A is given, we need to take a determinant. So what is the determinant of A? 4 8 1 3. If you are going to take a determinants of this, then how to solve this one? Product of primary diagonals 4 into 3
minus 1 into 8, 4 3s are 12 minus 1 8s are 8. 12 minus 8 ಅಂದ್ರೆ 4. That's it. ಎಷ್ಟು ಬಂದು ಆನ್ಸರ್ ಸರ್? ಎ ಡಿಟರ್ಮಿನೆಂಟ್ ಎಷ್ಟು ಬಂದಿದೆ? ವಾಟ್ ಇಸ್ ಆನ್ಸರ್? 4 ಬಂದಿದೆ ಸರ್ ಅಲ್ವಾ? ಸೊ ದಟ್ ಈಕ್ವಲ್ ಟು 4 ವಿಚ್ ಇಸ್ ನಾಟ್ ಈಕ್ವಲ್ ಟು 0. ಹಿಯರ್ ಅಲ್ವಾ? ಎಂತ ಬರೀತೀಯಾ? ಹಿಯರ್ A determinant is not equal to 0. Therefore, A is non-singular matrix. Non-singular matrix. ನಿಮ್ಗೊಂದು ಅರ್ಥ ಆಗಲಿ ಅಂತ ನಾನು ಜಸ್ಟ್ ಒಂದು ಎಕ್ಸಾಂಪಲ್ನ ಕೊಟ್ಟೆ ಅಷ್ಟೆ. ಈ ಕಾನ್ಸೆಪ್ಟ್ ಮೈಂಡಲ್ಲಿ ಇರಲಿ ಅಂತ. ಈಗ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ಚೆಕ್ ಮಾಡೋ ಕೇಳಲ್ಲ ರಜಾ. ನಾನು ಚೆಕ್ ಅಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಬರ್ಸಿರೋದಷ್ಟೇ. ಬಟ್ ಅವನೇನು ಮಾಡ್ತಾನೆ? ಅವನೇ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಿಂಗುಲರ್ ಅಂತ ಕೊಟ್ಟು ಅಣ್ಣೋನ್ ಫೈಂಡ್ ಮಾಡು ಅಂತ. ಸಿಂಗುಲರ್ ಆಗಿದ್ರೆ ಏನಾಗಿರುತ್ತೆ? ದ ಡಿಟರ್ಮಿನೆಂಟ್ ಶುಡ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಕೈಂಡ್ಲಿ ನೋಟ್ ಆನ್ ದಟ್ ಇನ್ ಎ ಪರ್ಫೆಕ್ಟ್ ವೇ. ಕಲಿಯೋದನ್ನ ಒಂದು ಕಡೆಯಿಂದ ಪರ್ಫೆಕ್ಟಾಗಿ ಕಲಿಬೇಕಂತೆ. ಅರ್ಧಂಬರ್ಧಮ್ಮ ಸೆಂಟ್ರಲ್ಲಿ ಯಾವುದೋ ಒಂದು ಕ್ವಶನ್ ಓದಿದ್ರೆ ಯೂಸ್ ಇಲ್ಲ. ಇಫ್ ಯು ವಾಂಟ್ ಟು ಸ್ಕೋರ್ ಗುಡ್ ಮಾರ್ಕ್ಸ್, ಕ್ಲಿಯರ್ ಮಾಡಬೇಕಾ ಸರ್, ಒಂದು ಒಳ್ಳೆ ಸ್ಕೋರ್ ಮಾಡಬೇಕು ಅಂದ್ರೆ ಒಂದು ಕಡೆಯಿಂದ ಓದ್ತಾ ಹೋಗ್ಬೇಕು ಪರ್ಫೆಕ್ಟಾಗಿ. ದೆನ್ ಓನ್ಲಿ ಇಟ್ ವಿಲ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. ಬಟ್ ಒಂದು ಸತಿಗೆ ಬರಲ್ಲ ಎಲ್ಲದೂ ಕೂಡ ಮೈಂಡಿಗೆ. 2 times 3 times ರಿವಿಷನ್ ಮಾಡಿದಾಗ 100% ಆಗ್ತೀರಾ. ಆಲ್ಮೋಸ್ಟ್ 1 month ಇದೆ ಇವತ್ತಿಂದ. ಆಲ್ಮೋಸ್ಟ್ ನಾಟ್ 1 month, ಅಪ್ರಾಕ್ಸಿಮೇಟ್ಲಿ 20-25 days ಆರ್ ದೇರ್. ನೆಕ್ಸ್ಟ್ 3 videos ಆರ್ 4 videos ಅಲ್ಲಿ ಕ್ಲಾಸೇ ಮುಗಿದೋಗುತ್ತೆ. ಓಕೆನಾ? ನೆಕ್ಸ್ಟ್ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಕಂಟಿನ್ಯೂ ವಿತ್ ಸಮ್ ವರ್ಕ್ಡ್ ಎಕ್ಸಾಂಪಲ್ಸ್. ಇನ್ನೊಂದು 2-3 ಎಕ್ಸಾಂಪಲ್ ಮಾಡೋಣ. ಬರ್ಕೋ. ಅವನು ಕ್ವಶನ್ ಹೇಗೆ ಕೇಳ್ತಾನೆ ಅಂದ್ರೆ ಸಿಂಗುಲರ್ ಅಥವಾ ನಾನ್ ಸಿಂಗುಲರ್ ಚೆಕ್ ಮಾಡು ಅಂತ ಕೇಳಲ್ಲ, ಬಟ್ ಫೈಂಡ್ ಮಾಡೋಕ್ಕೆ ಕೇಳ್ತಾನೆ. ಹೇಗೆ ಸರ್? ಸೊ ಪ್ಲೀಸ್ ನೋಟ್ ಆನ್ ದ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ if the matrix 1 3x6 is singular. ಇಷ್ಟೇ. is singular. Observe carefully question. Observe ಮಾಡಿ, read ಮಾಡಿ once again. ಅವನು ಹೇಳಿದಾನೆ find the value of x where x is unknown. Where it is in the matrix. Matrix ಅಲ್ಲಿ one of the element ಅದು. If the matrix is singular, ಅಂದ್ರೆ given E is what? It is singular. Read the question in a way. Perfect way ನಲ್ಲಿ ಓದ್ಕೋಬೇಕು, ಅನಲೈಸ್ ಮಾಡಬೇಕು. ಅವನೇನು ಹೇಳಿದಾನೆ? given matrix is singular. ಇಲ್ಲಿ ಇಷ್ಟೇ ಬರೀಬೇಕಪ್ಪ. given matrix is singular ಅಂತ ವರ್ಡ್ ಯೂಸ್ ಮಾಡಿದ್ದಾನೆ. ಸೊ ದ ರೀಸನ್ ಐ ಆಮ್ ರೈಟಿಂಗ್ ಯು given matrix is singular. If given matrix is singular, ಏನಾಗುತ್ತೆ? ಕಂಡೀಷನ್ ಏನು? If given matrix is singular, then A determinant is equal to 0. ಕರೆಕ್ಟ್ ರಜಾ? ಇದು ಕಂಡೀಷನ್ ಅಲ್ವಾ? ಸಿಂಗುಲರ್ ಆಗಿದ್ರೆ A determinant 0. A determinant 0 ಇರೋದು ಮಾಟೆ X. A determinant is 0. So in this scenario, I can consider, but A ಕೊಟ್ಟಿದ್ದಾನಲ್ಲ ಕ್ವಶನ್ ಅಲ್ಲಿ. What is A, sir? A is given. ಅದನ್ನ A ಅಂತ ತಗೊಳ್ಳಿ. Given matrix is considered as A. Okay? That is 1 3 x 6. But A determinant is 0. ಈಗ ಇದನ್ನ ಮ್ಯಾಟ್ರಿಕ್ಸ್ ಅನ್ನ ಡಿಟರ್ಮಿನೆಂಟ್ ಸ್ಟ್ರಕ್ಚರ್ ತಗೊಂಡ್ರೆ 1 3 x 6 that determinant equal to 0 ಆಗುತ್ತೆ according to this condition. Because singular. ಮುಂದೆ ಬೇಕಾದ್ರೆ ಮತ್ತೊಮ್ಮೆ ಬರ್ಕೋ, because singular. ನೀವು ಇಷ್ಟೇ ಬರೋ ಸಾಕು ಎಕ್ಸಾಮ್ ಅಲ್ಲಿ. ನಾವು dear friends, ಇದನ್ನ ಹೇಗೆ ಸಿಂಪ್ಲಿಫೈ ಮಾಡ್ತೀಯಾ? Product of these two, 1 into 6 minus x into 3. So 1 into 6 ಅಂದ್ರೆ ಎಷ್ಟು? That equal to 0. 1 6 6 minus x into 3, 3x equal to 0. Let me consider here. So 6 ಅಲ್ಲೇ ಇಟ್ಕೋ. If you send minus 3x ಆ ಕಡೆ ಕಳಿಸಿದ್ರೆ, if you send that side, ಏನಾಯ್ತು? minus 3x ಆ ಕಡೆ ಬಂದ್ರೆ plus 3x. 0 plus 3x is 3x. ಅಂದ್ರೆ 3x equal to 6. Both are same. Right hand side, left hand side. Or else x equal to ಏನು ಸರ್? x ಅಲ್ಲೇ ಹಿಡ್ಕೋ, 3 ಈ ಕಡೆ ಕಳಿಸಿದ್ರೆ 6/3. What is 6/3? 3 1s are 3 2s are 6. So therefore the value of x is 2. x 3 1s are 3 2s ಆಗುತ್ತೆ. Therefore the value of x is 2. Hope it's clear. So next,
ಇದೇ ತರಹ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಬೇಕಾಗತ್ತೆ. ಎಕ್ಸ್ ವ್ಯಾಲ್ಯೂನ ಇಲ್ಲಿ ಫೈಂಡ್ ಮಾಡಕ್ಕೆ ಕೇಳಿದವನು ಎಕ್ಸ್ ಅನ್ನು ಹೊರಡೆ ತೆಗಿಬೇಕು. ದಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ನೆಕ್ಸ್ಟ್ ಇದೇ ತರ ಒನ್ ಮೋರ್ ಕ್ವಶನ್ ಇದೆ, ಅಬ್ಸರ್ವ್ ಮಾಡೋಣ. ಓಕೆನಾ? ಸೊ ಪ್ಲೀಸ್ ನೋಟ್ ಆನ್ ದ ನೆಕ್ಸ್ಟ್ ಕ್ವಶನ್. ದಿಸ್ ನೋಟ್ ಆನ್ ನೆಕ್ಸ್ಟ್ ಒನ್. ಶಲ್ ಐ ಕಂಟಿನ್ಯೂ? ಓಕೆ. ಸೊ ಇದನ್ನ ಮೈಂಡಲ್ಲಿ ಇಟ್ಕೊಬಿಟ್ಟು ನೀವು ಸಾಲ್ವ್ ಮಾಡಬೇಕಾಗತ್ತೆ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಸಮ್ ಫ್ಯೂ ಕ್ವಶನ್ಸ್ ಆರ್ ದೇರ್. ಇದನ್ನ ನನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಕ್ಲಾಸ್ನ ವಾಚ್ ಮಾಡ್ತಿದ್ರು, ಕೈಂಡ್ಲಿ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ರೆಗ್ಯುಲರ್ ವೀಡಿಯೋಸ್. ಇದೇ ಥರ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಸ್ಗಳು ಅಪ್ಲೈ ಆಗ್ತಾ ಬರುತ್ತೆ. ಇವೊಂದು DCET ಕ್ಲಾಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫಾರ್ ದಟ್ ಯು ಕ್ಯಾನ್ ಜಾಯ್ನ್ ಅವರ್ ಆ್ಯಪ್ ಇನ್ ಎ ಫಾರ್ ಟು ಆಕ್ಸೆಸ್ ಫ್ರೀ ಮೆಟೀರಿಯಲ್ಸ್, ಫ್ರೀ ಸಮ್ ಆಫ್ ದ ಕ್ಲಾಸಸ್, ಫ್ರೀ ಟೆಕ್ಸ್ಟ್ ಮಾಕ್ ಟೆಸ್ಟ್ಗಳು ತುಂಬ ಕೊಟ್ಟಿದ್ದೀವಿ. ಆ ಟೆಸ್ಟ್ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಫಾರ್ ದಟ್ ಯು ಕ್ಯಾನ್ ಯೂಸ್ ದಿಸ್ ಕೋಡ್ TTT DCET. Thank you dear friends. Here similarly offline and online classes usually every year we are going to conduct, and even the providing state first rank, not only first rank, many students get state ranks na kottide, you can observe here. Similarly for DCET upcoming batch ಗೆ long term, short term and crash course batch ಗಳು ನಡೀತಿದೆ. So for a regular updates and for the regular classes you can touch with us and subscribe our channel, and ಇದೇ ತರಹ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಆಲ್ ದಿ ಬೆಸ್ಟ್.